ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿ ಮತ್ತೆ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದೇ ಸಿಂಗಲ್ ಸ್ಟೆಪ್ ನಲ್ಲಿ ಹಾಕುವಂತ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತೀನಿ. ಇಲ್ಲಿ ಬಂದು ನೋಡಿ, ರಾಮ ಗ್ರೀನ್ ಕಲರ್ ಮತ್ತೆ ಬ್ಲಡ್ ರೆಡ್ ಕಲರ್ ನಲ್ಲಿ ಸ್ಯಾರಿ ಇದೆ. ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ವಿಡಿಯೋ ನೋಡೋದಕ್ಕೆ ಈ ತರ ಕಂಡ್ರೆ ಡೈರೆಕ್ಟ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿತ್ತು. ನಾನು ಈ ತರ ಬಾರ್ಡರ್ ಇರೋದ್ರಿಂದ ಮತ್ತೆ ಇಲ್ಲಿ ಬಂದು ನಾನು 9.0.35 mm ತಗೊಳ್ತಾ ಇದ್ದೀನಿ. ಇದರಲ್ಲಿ ತಗೋಬಹುದು, 10 ಆದ್ರೂ ತಗೋಬಹುದು, 11 ಆದ್ರೂ ತಗೋಬಹುದು. ಈ ತರ ರಿಂಗ್ ಆದ್ರೂ ತಗೋಬಹುದು. ಮತ್ತೆ ನೋಡಿ, ಇಲ್ಲಿ ಬೀಡ್ಸ್, ಇದು ಎರಡು ತರ ಬೀಡ್ಸ್ ತೋರಿಸ್ತಾ ಇದ್ದೀನಿ. ಸೈಜ್ ವೇರಿಯೇಷನ್ ಅಷ್ಟೇ. ಇದು ಸ್ಮಾಲ್ ಸೈಜ್, ಇದು ಬಿಗ್ ಸೈಜ್. ನಾನು ಬಿಗ್ ಸೈಜ್ ಬೀಡ್ನ ನಾನು ತಗೊಂಡಿದ್ದೀನಿ. 6 ಎಳೆ ದಾರನ ನಾನು ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಮಾಡ್ಕೊಳೋದನ್ನ ನಾನು ಮುಂಚೆ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋಲಿ. ಮತ್ತೆ ಬಂದು 6 ಎಳೆ ದಾರ ಒಂದೇ ತರ ಒಂದೇ ಇದು ಬೇಕಂದ್ರೆ 6 ರೀಲ್ಸ್ ಇದ್ರೆ ಒಂದು ಕವರ್ನಲ್ಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 6 ದಾರಗಳನ್ನು ಎಳ್ಕೊಂಡ್ಬಿಟ್ಟು ಗಂಟು ಕಟ್ಕೊಂಡು ಸಹ ನೀವು ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಬಂದು 6 ಎಳೆ ದಾರ ನಾನು ಗಂಟು ಕಟ್ಟಿಟ್ಕೊಂಡಿದ್ದಲ್ಲ, ಲೆಫ್ಟ್ ಹ್ಯಾಂಡ್ನಲ್ಲಿ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಕಂಪಲ್ಸರಿ ನೀವು 2 ಸರಿ ಮಾಡಿ. ಆಮೇಲೆ ಹಿಂದ್ಗಡೆ ನಾಟ್ ಇದೆಯಲ್ಲ, ಅದಕ್ಕೆ ಗಮ್ ಹಾಕ್ಬಿಟ್ಟು ಸ್ಯಾರಿಗೆ ಸ್ಟಿಕ್ ಮಾಡಬೇಕು. ಇಲ್ಲಿ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾನು. 4 ಚೈನ್ ಆಯಿತು. 5 ಚೈನ್, 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಿಗಿನರ್ಸಿಗೆ ಗೊತ್ತಾಗಲಿ ಅಂತೇಳಿ ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿದ್ದೀನಿ. ಬೇಕು ಅಂದರೆ ನೀವು ಫಾಸ್ಟಾಗಿ ಮಾಡ್ಕೋಬೋದು. ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಬೀಡನ್ನ ತೊಗೊಂಡಿದ್ದೀನಿ ನಾನು. ಒಂದು ಬೀಡ್ ತೊಗೊಂಡು ದಾರದಲ್ಲಿ ಪೋಣಿಸ್ಕೊಂಡು ಇವಾಗ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಈ ಥರ 5 ಚೈನು ಒಂದು ಬೀಡ್ ಲಾಕ್ ಮಾಡಿದ್ನಲ್ಲ, ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಸ್ವಲ್ಪ 5 ಚೈನ್ ಗ್ಯಾಪ್ ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಇದೆಯಲ್ಲ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು 2 ಲೂಪಿಂದ 1, 2 ಲೂಪಿಂದ 1, 2 ಲೂಪಿಂದ 1 ಈ ಥರ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡು, ನಾನು ಆಗಲೇ ತೋರಿಸಲಿಲ್ಲ ಇದನ್ನು, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಆ ಬೀಡು. ಅಲ್ಲಿ ಪಕ್ಕದಲ್ಲಿ ದೊಡ್ಡದು ಬೀಡ್ ಹಾಕಿದ್ದೀನಲ್ಲ, ಅದ್ರ ಬದಲು ನೀವು ಅದಕ್ಕಿಂತ ಚಿಕ್ಕದಾದರೂ ಹಾಕ್ಬೋದು, ದೊಡ್ಡದು ಹಾಕಿದ್ರೂ ಹಾಕ್ಬೋದು. ಆವಾಗಲೇ ತೋರಿಸಿದ್ನಲ್ಲ ಆ ಥರ. ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2 ಲೂಪಿಂದ 1 ಸರಿ, 2 ಲೂಪಿಂದ 1 ಸರಿ, 2 ಲೂಪಿಂದ 1 ಸರಿ ಈ ಥರ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಹೀಗೇ ಇಲ್ಲಿ ನಾವು ಟೋಟಲಾಗಿ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ, ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೀಡ್ಸ್ನಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನಾನು ಹೊಸದಾಗಿ ಒಂದು ಗದೆ ಥರದ್ರಲ್ಲಿ ಇರೋಂತಹ ಬೀಡ್ಸ್ ನನಗೆ ಹೊಸದು ಕಾಣ್ತು. ನಾನು ಅದನ್ನ ಹಾಕಿ ತೋರಿಸಿದ್ದೀನಿ. ಬಟ್ ಯಾರೂ ತೋರಿಸಿಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಅದು ಹೊಸದು ಅನಿಸ್ತು, ಹಾಗಾಗಿ ಅದನ್ನ ತಂದು ನಾನು ಡಿಸೈನ್ ಹಾಕಿ ತೋರಿಸಿದ್ದೀನಿ. ನೀವು ಚೆಕ್ ಮಾಡ್ಬೋದು ನೋಡಿ. 1 2 3 4 5 6 7 ಬೀಡ್ಸ್ ಬರುತ್ತೆ. 7 ಬೀಡ್ ಬಂದು ಕಂಬ ಬಂದು 1 2 3 4 5 6 7 8 ಕಂಬ, 7 ಬೀಡ್ಸು 8 ಕಂಬ ಬರುತ್ತೆ. ಈಗ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ವಲ್ಪ ಒಳಗಡೆ ಒಂದು ಪಾಯಿಂಟ್, ಕರೆಕ್ಟಾಗಿ ಬೇಡ, ಒಂದು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ಆವಾಗಲೇ ತೋರಿಸಿದ್ನಲ್ಲ ಬೀಡನ್ನ, ಸರ್ಕಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇದು ಒಂದು ಸಿಂಗಲ್ ಸ್ಟೆಪ್. ಇಲ್ಲಿ ನಾವು 4 ಚೈನ್ ಹಾಕಿ ಒಂದು ಕುಚ್ಚು ಹಾಕ್ಕೋಬೋದು. ಈ ಥರದ್ದು ನಾನು ತುಂಬ ಸರಿ ತೋರಿಸಿದ್ದೀನಿ. ಇದರಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡೋಣ ಅಂಥೇಳಿ ಮತ್ತು ನಾನು ಚೈನ್ಗಳನ್ನ ಹಾಕ್ತೀನಿ. ಚೈನ್ ಹಾಕಿಬಿಟ್ಟು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ನೋಡಿ, ಈ ಥರನೂ ಒಂದು ಡಿಸೈನ್ ಮಾಡ್ಕೋಬೋದು. ತುಂಬ ವೀಡಿಯೋಸ್ ತೋರಿಸಿದ್ದೀನಿ ನಾನು ಈ ಥರದ್ರಲ್ಲಿ ವೇರಿಯೇಷನ್ ಮಾಡಿ. ಇವಾಗ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ಇವಾಗ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 1 ಹಾಕಿದೆ, 2 3 4 5 ನೋಡಿ, ಫಸ್ಟ್ನೇದನ್ನು ಕೌಂಟ್ ಮಾಡ್ಕೊಂಡು ಹೋದರೆ 1 2 3 4 5 6 ಆಯಿತು. ಅದನ್ನು ಸ್ಕಿಪ್ ಮಾಡಿದ್ರೆ 5 ಚೈನ್ ಹಾಕಿ ಲಾಕ್ ಮಾಡಿದ್ದನ್ನು ಸೇರಿಸ್ಕೊಂಡ್ರೆ ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್ಗಳಾಗುತ್ತೆ. 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಥರ ಬೀಡ್ ತೊಗೊಳ್ತಿದ್ದೀನಿ. ಇದ್ರ ಬದಲು ನೀವು ಇನ್ನೊಂದು ಥರ ಹೇಳಿದ್ನಲ್ಲ, ಆ ಬೀಡ್ಸ್ನ ತೊಗೋಬೋದು.
ರಿಂಗ್ ಬೀಡಾದರೂ ತೊಗೋಬೋದು. ನನಗಿದು ಚೆನ್ನಾಗಿ ಅನಿಸ್ತು, ಹಾಗಾಗಿ ಈ ಥರದ್ದು ತೊಗೊಂಡು ಬಂದಿದ್ದೀನಿ. ನೋಡಿ, ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ರಿಂಗ್ನ ನಾವು ಲಾಕ್ ಮಾಡ್ಕೋಬೇಕು. ಫಸ್ಟಿಗೆ ಸಿಂಗಲ್ ಕ್ರೋಶೆಟ್ ಹಾಕೊಂಡ್ಬಿಟ್ಟು ಈ ರಿಂಗ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮೂರಕ್ಕೂ ಸೇರಿ ಹೊರಗಡೆ ತರಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಅಂದರೆ 2ರಿಂದ 1 ಕಂಬ ಮಾಡ್ತೀವಲ್ಲ, ಅದ್ರ ಬದಲು 2ರಿಂದ 1 ಇಲ್ಲ, ಡೈರೆಕ್ಟಾಗಿ ಮೂರಕ್ಕೂ ಸೇರಿಸಿ. ನೋಡಿ, ಇವಾಗ ಸೂಜಿ ಮೇಲೆ 1 ಇದೆ ದಾರ, ಮತ್ತೆ ಒಳಗಡೆ ಹೋಗಿ ದಾರ ತರ್ತೀವಿ. ನೋಡಿ, ತೋರಿಸ್ತೀನಿ ನಾನು ಇವಾಗ ಇನ್ನೊಂದ್ಸರಿ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಒಳಗಡೆ ಹೋಗಿ ರಿಂಗ್ ಒಳಗಡೆಯಿಂದ ದಾರ ತಂದುಬಿಟ್ರೆ 3 ಲೂಪ್ ಇರುತ್ತೆ. 3 ಲೂಪಿಂದ ಸ್ವಲ್ಪ ನಿನಗಿದು ಕಷ್ಟ ಆಯಿತು. ಕೆಲವೊಂದು ಕಡೆಗೆಲ್ಲ ಇಲ್ಲಿ ಡಾಟ್ ಆಗಿ ಸ್ವಲ್ಪ ಗೋಲ್ಡನ್ ಎಲ್ಲ ಆ ಥರ ಎದ್ಕೊಂಡು ಬಿಟ್ಟಿತ್ತು. ಹಂಗಾಗಿ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಈ ರಿಂಗ್ ಆದಷ್ಟು ನೀವು ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಹೊಸ್ದಾಗಿದೆ, ಚೆನ್ನಾಗಿದೆ ಅಂತೇಳಿ ತೊಗೊಂಡು ಬಂದೆ. ನೋಡಿ, ನನಗೆ ತುಂಬ ಕಷ್ಟ ಆಯಿತು. ಕೆಲವೊಂದೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ಹಾಕ್ಕೊಂಡೆ. ಈ ಬೀಡ್ಸ್ ಬೇಡ, ಇದ್ರ ಬದಲು ನೀವು ಮಾಮೂಲಿ ರಿಂಗ್ ಬೀಡ್ಸ್ ಆದರೂ ತೊಗೋಬೋದು. ಮತ್ತೆ ಲಾಕ್ ನೋಡಿ, 3ರಿಂದ ಹೊರಗಡೆ ಬರಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ರಿಂಗ್ ಒಳಗಡೆ ಹೋಗಿ ದಾರ ತಂದು 3ರಿಂದ 1 ಬೀಡ್ ಹಾಕಬೇಕು. 1 ಹಾಗೇನೆ ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು 1 ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡೋಗಿ ದಾರ ತಂದುಬಿಟ್ಟು 3 ಲೂಪಿಂದ ಒಂದೇ ಸರಿ ದಾರನ ಎಳ್ಕೊಂಡು ಬರಬೇಕು. ಮತ್ತು ಇವಾಗ ಇನ್ನೊಂದು ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶೆಟ್. ಇದೇ ಥರನೇ ಇಲ್ಲಿ ಮತ್ತೆ 1 ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 1 ಟೈಮ್ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇದೇ ಥರನೇ ಇಲ್ಲಿ ಟೋಟಲಾಗಿ 5 ಬೀಡ್ಸ್ ಬರುತ್ತೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಅದು ನಾನು ಏನಕ್ಕೆ ತೊಗೊಂಡೆ ಅಂತ ಹೇಳ್ತೀನಿ. ನಾನು ಸಿಂಗಲಾಗಿ ಹಾಕಿ ನೋಡಿದಾಗ ಈ ಥರ ತುಂಬ ಚೆನ್ನಾಗಿ ಕಾಣ್ತು. ಹಾಗಾಗಿ ನಾನು ಈ ರಿಂಗ್ ಒಳಗಡೆ ಏನು ಲೈನ್ಸ್ ಇದೆಯಲ್ಲ ಅದ್ರ ಒಳಗಡೆ ಈ ದಾರಗಳು ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ಗೋಲ್ಡ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಬಟ್ ಸ್ಯಾರಿಗೆ ಫುಲ್ ಇದನ್ನೇ ಹಾಕಿದ್ದೀನಿ. ಇದು 1 ಬೀಡ್ಸ್ ನನಗೆ ಸ್ವಲ್ಪ ಕಷ್ಟ ಕೊಡ್ತು. ಇನ್ನು ನೆಕ್ಸ್ಟ್ ಬೀಡ್ಸ್ ಎಲ್ಲ ತುಂಬ ಈಸಿ ಆಯಿತು. ಬಿಗಿನರ್ಸು ಒಂದೇ ಸರಿ ಈ ಬೀಡ್ಸ್ನ ತೊಗೋಬೇಡಿ. ರಿಂಗ್ ಬೀಡಿಂದ ಹಾಕ್ಬಿಟ್ಟು ಆಮೇಲೆ ಇದು ತೊಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ನೋಡಿ, ನನಗೆ ಸ್ವಲ್ಪ ಟಫ್ ಅನ್ನಿಸ್ತಾ ಇತ್ತು, ಹಾಗಾಗಿ ಬಿಗಿನರ್ಸಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ 1 ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೋಬೇಕು, ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಫುಲ್ಲು ಬೇಡ, ಸ್ವಲ್ಪ ಗ್ಯಾಪ್ ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ನೋಡಿ, 1 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಹಾಕಿಬಿಟ್ಟು ಸೂಜಿ ಇಟ್ಕೊಂಡ್ಬಿಟ್ಟು ಈ ಥರ ಕರೆಕ್ಟಾಗಿ ಅದೆಲ್ಲ ಕೂರುತ್ತೋ ನೋಡ್ಕೋಬೇಕು. ನೀಟಾಗಿ ಕರೆಕ್ಟಾಗಿ ಸ್ಟಿಫಾಗಿ ಕೂರೋ ಅಷ್ಟು ದೂರ ಕರೆಕ್ಟಾಗಿ ಬಟ್ಟೆಗೆ ಡೈರೆಕ್ಟಾಗಿ ಇದನ್ನು ಲಾಕ್ ಮಾಡಬೇಕು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಬೇಡ, ಯಾಕಂದರೆ ಅದೆಲ್ಲೂ ಸಹ ರಿಂಗ್ ಟರ್ನ್ ಆಗುತ್ತೆ ಅನ್ನೋದು ಟೆನ್ಷನ್ನೇ ಇಲ್ಲ. ಅಷ್ಟು ನೀಟಾಗಿ ಕೂರುತ್ತೆ. ನೋಡಿ, ಈ ಥರ ಕೂರುತ್ತೆ. ಇಷ್ಟು ಗ್ಯಾಪ್ ಇರುತ್ತೆ. ಒಂದು 3 ಚೈನ್ ಅಥವಾ 4 ಚೈನ್ ಅಷ್ಟು ಗ್ಯಾಪ್ನಲ್ಲಿ ಬರುತ್ತೆ. ನೋಡಿ, 6 ಬೀಡ್ಸ್ಗಳು ಬರುತ್ತೆ. ಇಲ್ಲಿ ಕುಚ್ಚು ಕಟ್ಟಬೇಕು. ಈಗ ನೋಡಿ, ಇಲ್ಲಿ ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ವಲ್ಲ, ಅದನ್ನು 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀವಿ. ಅಂದರೆ ಇವಾಗ ಆ ರಿಂಗ್ನ ಲಾಕ್ ಮಾಡಿದ್ದು ಸೇರಿಸ್ಕೊಂಡ್ರೆ ಟೋಟಲಾಗಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 3 ಆಯಿತು. ಈಗ 4, 5, 6. ಬೇಕಂದರೆ ಇನ್ನೊಂದೆರಡು ಎಕ್ಸ್ಟ್ರಾನು ಹಾಕ್ಕೋಬೋದು ನೀವು. ಸ್ವಲ್ಪ ಗ್ಯಾಪ್ ಜಾಸ್ತಿ ಇರಲಿ ಅಂದರೆ ಇನ್ನೊಂದೆರಡು 8 ಹಾಫ್ ಡಬಲ್ ಕ್ರೋಶೆಟ್ಗಳನ್ನಾದರೂ ಹಾಕ್ಕೋಬೋದು. ಇವಾಗ ಚೈನ್ಗಳನ್ನ ಹಾಕ್ತೀನಿ. 1, 2, 3, 4, 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 1 ಬೀಡನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ತೊಗೊಂಡು ಲಾಕ್ ಮಾಡಿದೆ. ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಫಸ್ಟ್ 2 ಸಹ ಸಿಂಪಲ್ಲಾಗಿ ನಿಧಾನಕ್ಕೆ ತೋರಿಸಿದ್ದೀನಿ. ಇದೇ ಗ್ಯಾಪ್ನಲ್ಲಿ ನೋಡಿ 5 ಚೈನ್ ಅಷ್ಟು ಗ್ಯಾಪ್ನಲ್ಲಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1, 2ರಿಂದ 1, 2ರಿಂದ ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಹಾಗೆಯೇ ಇಲ್ಲಿನೂ ಸಹ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು
ಟೋಟಲಾಗಿ 8 ಟ್ರಿಬಲ್ ಕ್ರೋಶೆ ಆಮೇಲೆ 7 ಬೀಡ್ಸ್ಗಳು ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ಏನಿಲ್ಲ ಅಂದ್ರೆ 1 ಅವರ್ 2 ಅವರ್ನಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಫಾಸ್ಟಾಗಿ ಹಾಕೋರು. ಸ್ವಲ್ಪ ಬಿಗಿನರ್ಸ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿಕೊಂಡು ಫಿನಿಶಿಂಗ್ ನೀಟಾಗಿ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಎಷ್ಟು ನೀವು ನೀಟಾಗಿ ಫಿನಿಶಿಂಗ್ ಕೊಡ್ತೀರೋ ಕಸ್ಟಮರ್ ಇಷ್ಟಪಟ್ಟು ಮತ್ತು ಸೀರೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ. ಹಾಕಿಸೋದಕ್ಕೆ ನೋಡಿಕೊಂಡು ನೀಟಾಗಿ ಫಿನಿಶಿಂಗ್ ಮಾಡಬೇಕು. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬಿಗ್ ಸೈಜು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್. ಹಾಗೆಯೇ ಇವಾಗ ಮತ್ತೆ 5 ಚೈನ್ಗಳನ್ನ ಹಾಕ್ತೀನಿ. ಕುಚ್ಚು ಬರೋ ಜಾಗದಕ್ಕೆ ನಾವು 4 ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೋಡಿ ಇಲ್ಲಿ ನಾನು 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ನಲ್ಲ 6 ಆ ಥರ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ತೋರಿಸ್ತೀನಿ. ಇವಾಗ ಒಂದು ಅಂದರೆ ಫಸ್ಟ್ನೇದು ಒಂದು ಲಾಕ್ ಅದನ್ನು ಸೇರಿಕೊಂಡ್ರೆ ಇದು ಎರಡನೇದಾಯಿತು. ಈಗ 3 4 5 6 ಇಲ್ಲಿ 7 8 ಆದರೂ ಹಾಕ್ಬೋದು, ಏನಿಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ನೋಡಿ ಇಲ್ಲಿ ಸೇಮ್ ಹಾಕಿದ್ರೆ ಅದೇ ಥರ ಹಾಕ್ಬಿಟ್ಟು ಇವಾಗ ಒಂದು ರಿಂಗ್ ಬೀಡ್ ತೊಗೊಳ್ತೀನಿ. ರಿಂಗ್ ಬೀಡ್ ಒಳಗಡೆ ಹೋಗ್ಬಿಟ್ಟು ದಾರ ತಂದು ಲಾಕ್. ಫಸ್ಟ್ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಮತ್ತೆ ಬೀಡ್ ಒಳಗಡೆ ಹೋಗಿ ದಾರ ತಂದು 3ರಿಂದ ಹೊರಗಡೆ ಬರಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತಗೋಬೇಕು. ಮತ್ತು ರಿಂಗ್ ಬೀಡ್ ಒಳಗಡೆ ಹೋಗಿ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಈ ಥರದ ಬೀಡ್ಸ್ನ ಚೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನೀವು ಬೇರೆ ಥರದ್ದೇ ಅದೇ ರಿಂಗ್ ಬೀಡ್ ಹೇಳಿದ್ನಲ್ಲ ಅದನ್ನು ತೊಗೊಂಡು ಯೂಸ್ ಮಾಡಿ. ನಾನು ಒಂದು ಹಾಕಿದೆ, ತುಂಬ ಇಷ್ಟ ಆಯಿತು ಅಂತ ರಿಂಗ್ ಬೀಡ್ ತಂದುಬಿಟ್ಟು ತುಂಬ ಕಷ್ಟಪಟ್ಬಿಟ್ಟೆ. ಬಟ್ ನೋಡಿ ಹಾಕ್ಕೊಳ್ಳಿ ನೀವು. ಈ ಥರನೇ ಇಲ್ಲೂ ಸಹ ಒಂದು ಹಾಫ್ ಡಬಲ್ ಕ್ರೋಶೆಟ್ಟು ಒಂದು ಬೀಡ್, ಒಂದು ಹಾಫ್ ಡಬಲ್ ಕ್ರೋಶೆಟ್ಟು ಒಂದು ಬೀಡನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದು ನೀವು 6 ಬೀಡ್ಸ್ಗಳು ಬರುತ್ತೆ. ಆ ರಿಂಗಿಗೆ 6 ಬೀಡ್ಸ್ಗಳು ಬರುತ್ತೆ. ಟೋಟಲಾಗಿ ನೀವು ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದೊಂದು ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಹಾರ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಹೆಚ್ಚು ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ನೀವು ಇದರಲ್ಲೇ ತುಂಬ ಎಕ್ಸ್ಚೇಂಜ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ಬರೀ ಜಸ್ಟ್ ಈ ರಿಂಗ್ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ನೀವು ಅಲ್ಲಿ ಕುಚ್ಚನ್ನು ಸಹ ಕಟ್ಬೋದು. ಅಲ್ಲಿ 2 ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು ಒಂದು 3 ಚೈನ್ ಹಾಕಿದರೆ ಅಲ್ಲಿ ಆ ರಿಂಗ್ ಬೀಡಿಗೂ ಸಹ ಒಂದು ಕುಚ್ಚು ಕಟ್ಬೋದು. ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಇಲ್ಲಿ ನಾನು ಲಾಕ್ ಮಾಡಿದ್ನಲ್ಲ ಅಷ್ಟೇ ಗ್ಯಾಪಿಗೆ ಕರೆಕ್ಟಾಗಿ ಇಲ್ಲಿನೂ ಸಹ ಒಂದು 4 ಚೈನ್ ಅಷ್ಟು ಗ್ಯಾಪಿಗೆ ಡೈರೆಕ್ಟಾಗಿ ಬಟ್ಟೆಗೆ ರಿಂಗ್ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಲಾಕ್ ಆಯ್ತು. ಇವಾಗ ಲಾಕ್ ಆದಮೇಲೆ ಇದ್ರ ಪಕ್ಕದಲ್ಲಿ ಇನ್ನು 5 ಲಾಕ್ಗಳನ್ನ ಮಾಡ್ತೀನಿ. ಟೋಟಲಾಗಿ 6 ಲಾಕ್ಸ್ಗಳನ್ನ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕಿ ಹಾಗೆಯೇ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ವಿತ್ ಕುಚ್ಚು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕುಚ್ಚು ಕಟ್ಟೋದು. ನೋಡಿ ಸಿಂಗಲ್ ಸ್ಟೆಪ್ನಲ್ಲಿ ನೋಡಿ ನಿಮಗೆ ರಿಂಗ್ ಯಾವುದೇ ಇದಕ್ಕೂ ಸಹ ನಿಮಗೆ ಟರ್ನ್ ಆಗೋದಿಲ್ಲ, ಹಾಗೇ ಕೂತ್ಕೊಂಡಿರುತ್ತೆ, ಸ್ಟಿಫ್ ಆಗಿರುತ್ತೆ. ಇಲ್ಲಿ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಇಲ್ಲಿನೂ ಸಹ ನೀವು ವೇರಿಯೇಷನ್ ಮಾಡ್ಕೋಬೋದು. ಬೀಡ್ಸ್ ಹೆಚ್ಚು ಬೇಕು ಅಂದರೆ ಆ 4 ಚೈನ್ ಪಕ್ಕ ಮತ್ತೆ ಒಂದು ಬೀಡ್ನೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಜಾಸ್ತಿ ಬೀಡ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬರೀ 4 ಚೈನ್ ಹಾಕಿದ್ದೀನಿ. ಅದ್ರ ಪಕ್ಕದಲ್ಲಿ ಮಾತ್ರ ಒಂದೊಂದು ಬೀಡ್ಸ್ ಹಾಕಿರೋದು, ಅಂದರೆ ಆರ್ಚ್ ಪಕ್ಕದಲ್ಲಿ ಮಾತ್ರ ಒಂದೊಂದು ಬೀಡ್ ಹಾಕಿರೋದು. ಇಲ್ಲಿ ನನ್ನ ಬ್ಲಡ್ ರೆಡ್ ಕಲರು ಅದು ಒಂದು ಕಲರು ಮತ್ತು ಈ ಕಲರ್ 2 ಕಲರ್ನಲ್ಲೂ ಒಂದೊಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ ಇದರಲ್ಲೇ ವೇರಿಯೇಷನ್ ಮಾಡ್ಕೋಬೋದು. ಇವೆರಡು ಕುಚ್ಚು ಬೇರೆ ಬೇರೆ ಕಟ್ಬಿಟ್ಟು ಮಧ್ಯದಲ್ಲಿ ಈ ಥರ ಕಟ್ಬೋದು, ಅಥವಾ 2 ಕುಚ್ಚು ಒಂದೇ ಕಲರ್ ಕಟ್ಬಿಟ್ಟು ಆ ರಿಂಗ್ ಪಕ್ಕ ಇನ್ನೊಂದು ನೆಕ್ಸ್ಟ್ ಇದಕ್ಕೆ ಇನ್ನೂ 2 ಆ ಥರನೂ ಕಟ್ಬೋದು.
ನನಗೆ ಅದ್ರ ಪಕ್ಕದಲ್ಲಿ ಒಂದೊಂದು ಬೇರೆ ಬೇರೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿ ತೋರಿಸಿದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.